ಯಾದಗಿರಿಯಲ್ಲಿ ನಿಲ್ಲದ ಕೆಮಿಕಲ್ ಫ್ಯಾಕ್ಟರಿ ಅವಾಂತರ, ಮೂವರ ಸಾವು ಮಾಸುವ ಮುನ್ನವೇ ಮೀನುಗಳ ಮಾರಣ ಹೋಮ. ಯಾದಗಿರಿಯಲ್ಲಿ ನಿಲ್ಲದ ಕೆಮಿಕಲ್ ಫ್ಯಾಕ್ಟರಿ ಅವಾಂತರ. ಈ ಹಿಂದೆ ಮೂವರು ಸಾವನ್ನಪ್ಪಿದ್ರು ಅನ್ನೋ ವರದಿ ಇತ್ತಲ್ಲ, ಆ ವರದಿ ಮಾಸುವ ಮುನ್ನವೇ ಮೀನುಗಳ ಮಾರಣ ಹೋಮ. ಕೈಗಾರಿಕೆಗಳಿಂದ ವಿಷಪೂರಿತ ದ್ರವ ನೇರವಾಗಿ ಹಳ್ಳಕ್ಕೆ ಬಿಡುಗಡೆ. ಹಳ್ಳದ ನೀರಿನಲ್ಲಿ ಮೀನು, ಜಲಚರ ಪ್ರಾಣಿಗಳು ಸಾವು. ಮಾಹಿತಿ ಗೊತ್ತಿದ್ರು ಕಳ್ಳಾಟವಾಡುತ್ತಿರುವ ಅಧಿಕಾರಿಗಳು. ಕೆಮಿಕಲ್ ಫ್ಯಾಕ್ಟರಿ ಅವಾಂತರ ಇದು. ಹಳ್ಳದ ನೀರಿನಲ್ಲಿ ಮೀನು, ಜಲಚರ ಪ್ರಾಣಿಗಳು ಸಾವನ್ನಪ್ಪಿದೆ. ಸುಮಾರು ಬದ್ದೆಪಲ್ಲಿ ಕಡ್ಚೂರ್ಲಿಂದ ಬಂದು ಸೀದಾ ಭೀಮಾ ನದಿಗೆ ಸೇರ್ತದೆ. ಇದರಲ್ಲಿ ನಮ್ಮ ರೈತರು ಭಾಳ ಉಪಯೋಗ ಮಾಡ್ಕೊಂತಿದ್ರು. ನೀರು ದನಗಳಿಗೆ ಕುಡಿಯೋಕೆ ಆಗ್ತಿತ್ತು, ಮತ್ತು ಹೊಲಗಳಿಗೆ ಎಣ್ಣೆ ಸಿಂಪಡಣೆ ಮಾಡೋಕೆ ಬರ್ತಿತ್ತು. ಈಗ ಬರ್ತಾ ಇಲ್ಲ ಅಂತಂದರೆ ಫ್ಯಾಕ್ಟ್ರಿಯಲ್ಲಿ ಬಿಡ್ತಕ್ಕಂಥ ಕೆಮಿಕಲ್ ನೀರು, ವಿಷ ನೀರು, ಅದು ಕೆಮಿಕಲ್ ಬಿಟ್ಟೋದಕ್ಕೆ ಎಲ್ಲ ನೀರು ವಿಷಯವಾಗಿದೆ. ಆದ ಕಾರಣ ಯಾವುದೇ ರೀತಿಯಿಂದ ರೈತರಿಗೆ ತುಂಬ ಕಷ್ಟ ಆಗಿದೆ. ಇಲ್ಲಿ ಎಲ್ಲ ಮೀನುಗಳು ಸತ್ತಾಗಿದೆ ಸಾಕ್ಷಿಯಾಧಾರವಾಗಿ. ಈ ಭಾಗದಾಗ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಮಳೆ ಆದರೂ ಕೂಡ ನೀರು ಹಳ್ಳದಲ್ಲಿ ಕುಡಿಬೇಕಂತ ಯಾವ ಜಾನುವಾರುಗಳಿಗೂ ಕೂಡ ಆಗ್ತಾ ಇಲ್ಲ, ಅವಕ್ಕೂ ಕೂಡ ದಣವು ಬರ್ತಾ ಇದೆ. ಅದಕ್ಕಾಗಿ ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಮಳೆ ಬಂದಾಗ ತ್ಯಾಜ್ಯ ನೀರನ್ನು ಬಿಡುಗಡೆ ಮಾಡುತ್ತಾರೆ. ಈ ಹಳ್ಳ ನಮ್ಗೆ ಜೀವನಾಡಿ ಇದ್ದಂಗ. ಇಲ್ಲಿಂದ ನೀರುಗಳು ಕುಡಿಯಲು ಒಯ್ತೀವಿ. ಇವಾಗ ಅವು ನೀರು ಒಯ್ಯೋ ಸ್ಥಿತಿ ಇರ್ಲಾರ್ದಂಗೆ ಆಗ್ಯದ. ದನ ಕರುಗಳಿಗೂ ನೀರು ಕುಡಿಯೋಕೆ ಆಗವಲ್ದು. ಅದರಿಂದ ಅಧಿಕಾರಿಗಳು ಗಮನಕ್ಕೆ ತಂದು ನಮ್ಗೆ ಪರಿಹಾರವನ್ನು ಮಾಡಬೇಕಂತ ಕೇಳ್ಕೊಳ್ತೀವಿ. ಸೊ ಈ ಹಿಂದೆಯೂ ಕೂಡ ಇದೇ ತರಹದ ಸಾವಿನ ವರದಿಯಾಗಿತ್ತು. ಅದಾದ ನಂತರ ಜಲಚರಗಳಿಗೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ. ಆ ಭಾಗದ ಫ್ಯಾಕ್ಟರಿಗಳಲ್ಲಿ ಹೊರಸೂಸುವಂತಹ ವಿಷಕಾರಿಯಾದಂತಹ ದ್ರವರೂಪದ ಅನಿಲ ಅಥವಾ ದ್ರವರೂಪದ ನೀರು, ಆ ನೀರು ಬಂದು ಸೇರೋದು ಮೀನುಗಳಿರ್ತಕ್ಕಂತಹ ಕೆರೆಗಳಿಗೆ ಅಥವಾ ನದಿಗಳಿಗೆ ಎನ್ನುವುದಾದರೆ, ಆ ನದಿಯಲ್ಲಿ ಅಥವಾ ಆ ಕೆರೆಯಲ್ಲಿರ್ತಕ್ಕಂತಹ ಮೀನುಗಳು ಆ ವಿಷ ಸೇವನೆ ಮಾಡಿ ಅದು ಕೂಡ ಸಾವನ್ನಪ್ತವೆ. ಸೊ ಜಲಚರಗಳಿಗೂ ಕೂಡ ರಕ್ಷಣೆ ಒದಗಿಸುವಂಥ ಪ್ರಯತ್ನಗಳಾಗಬೇಕು. ಕೆಮಿಕಲ್ ಫ್ಯಾಕ್ಟರಿ ಅವಾಂತರದಿಂದಾಗಿ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಯಾದಗಿರಿಯಲ್ಲಿ ನಿಲ್ಲದ ಕೆಮಿಕಲ್ ಫ್ಯಾಕ್ಟರಿ ಅವಾಂತರ. ಅಲ್ಲಲ್ಲಿ ಸತ್ತು ಕಾಣುವ ಮೀನುಗಳು ನಿಜಕ್ಕೂ ಕೂಡ ಪ್ರಾಣಿ ಪ್ರೇಮಿಗಳನ್ನು ಆಘಾತಕ್ಕೆ ದೂಡಿದೆ.